ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅತಿಥಿಯನ್ನು ಮುತಾಲಿಕ ಪತಿ ಅವರನ್ನು ನಮ್ಮನ್ನು ಯಾರನ್ನ ಕರೆಸಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕು ಅಂತ ಸಂವಿಧಾನದ ಯಾವ ನಾನ್ ಕೇಳ್ತಾ ಇರೋದು. ನಾವು ಬರೋದನ್ನ ನಿಮಗೆ ತಿಳಿಸ್ತೇವೆ. ಸರ್ ನಾವು ಕೇಳ್ತಾ ಪರ್ಮಿಷನ್ ತಗೊಂಡಿದ್ದೀವಿ. ಭಾಷಣ ಮಾಡೋದು ಮುತಾಲಿಕ ಪರ್ಮಿಷನ್ ತಗೊಂಡಿದ್ದೀರಿ. ಕಾರ್ಯಕ್ರಮ ನಿಯೋಜನೆ ಮಾಡೋಕ್ಕಿಂತ ಮೊದಲೇನೆ ಹೆಂಗ ಪ್ರಮೋದ್ ಅವ್ರ ಹೆಸರು ಬಂತು, ಔಟ್ ಪರ್ಮಿಷನ್ ಕೊಟ್ಟಿದ್ವಲ್ಲ, ಅಲ್ಲಿ ನಿಮ್ದು ಬಂದು ನಿಮ್ಗೆ ಪರ್ಮಿಷನ್ ಕೊಟ್ಟು ನಿಮ್ಗೆ ಬರ್ಲಿಕ್ಕೆ ಬರತ್ತ ಇರ್ಲಿಲ್ಲ. ನಾವು ಪರ್ಮಿಷನ್ ಅಯ್ಯೋ ನಾನೇ ಹೇಳ್ತಾ ಇರೋದ್ರಿ, ವೇದಿಕೆ ಮೇಲೆ ಯಾರ್ಯಾರು ಬರ್ಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಮೊದಲೇ ಪೂರ್ವ ನಿಯೋಜಿತ ಆಗಿ ವೇದಿಕೆ ಮೇಲೆ ಯಾರಿದ್ದಾರೆ ಅವ್ರ ಕತೆ ಹೇಳ್ತಾ ಇದೀವಿ. ಈ ವೇದಿಕೆ ಮೇಲೆ ಇರಬೇಕು ಅಂತ ನೀವು ಹೊರಡಿಸಿ ಇಂಥವ್ರನ್ನ ಕರಿಬೇಡಿ ಅಂತ ಈಗ ರೂಲ್ ಪ್ರಕಾರ ಈಗ ತಮ್ಮ ಬರ್ತಾರೆ ತಮ್ಗೆ ನಾವು ಹೇಳ್ತಾ ಇಲ್ಲ. ಈಗ ಕಾರ್ಯಕ್ರಮವನ್ನ ನೀವು ಅಲ್ಲಿ ಬರ್ತೀರಿ, ಮೀಟಿಂಗ್ ನೀವು ಬಂದಿದ್ದೀರಿ. ಮೀಟಿಂಗ್ ದಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರೂ ಕರ್ಕೊಂಡು ನಾವೆಲ್ಲ ಕಾರ್ಯಕ್ರಮ ಕರ್ಕೊಂಡು ಬರ್ತೀವಿ ಅಂತ ನೀವು ಹೇಳಿದ್ರಿ. ಅವ್ರು ಯಾರ್ಯಾರು ಕಾರ್ಯಕ್ರಮ ಬರ್ತಾರೆ ಒಟ್ಟಿಗೆ ಅಲೋ ಮಾಡಿ ಇಲ್ಲಿ ಎಲ್ಲರೂ ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ರು ಬಿಟ್ಟಿದ್ರು. ಈಗ ಇವ್ರ ಹೆಸರು ತಗೊಂಡೇ ಇಲ್ಲ ಹೇಳಿಲ್ಲ ಅಂದ್ರೆ ಸಾರ್ವಜನಿಕ ಕಾರ್ಯಕ್ರಮ ನೋಡಿ ಬ್ಯಾನ್ ಮಾಡ್ತೀರಿ, ಅಲ್ಲೇ ತಡಿತೀರಿ, ಇವೆಲ್ಲ ನಡೀತಾ ಇದಾವ್ರಿ. ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀವಿ. ನಿಮ್ಮ ಸಿಸ್ಟಮ್ ಹೇಳ್ತಾ, ನಾನು ನಿಮಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ, ನಿಮ್ಮ ಸಿಸ್ಟಮ್ ಹೇಳ್ತಾ ಇದ್ದೀವಿ. ಎಲ್ಲಾ ಕಡೆ ಬ್ಯಾನ್ ಮಾಡೋದು ಇದು ಸಿಸ್ಟಮ್ ಸರಿ ಅಲ್ರಿ. ಇದು ಅದಕ್ಕೆ ನಾವು ಈ ರೀತಿ ಮಾಡ್ತಾ ಇರೋದು. ಎಲ್ಲ ಸ್ವಯಂಸೇವಕರು ವೇದಿಕೆ ಮೇಲೆ ಸಮೂಹ ಆಸನ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಆಸನ ವ್ಯವಸ್ಥೆ ಮಾಡ್ಕೊತಾ ಇದ್ದೇವೆ. ಎರಡು ನಿಮಿಷ. ನಾನು ಕನಕಗಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಮಾತುಗಳನ್ನ ಕೇಳಿ ಇಲ್ಲಿಂದ ಹೋಗ್ತೇನೆ. ಯಾಕೆಂದ್ರೆ ಕನಕಗಿರಿಯಲ್ಲಿ ಪೊಲೀಸ್ ಕನಕಗಿರಿಯ ಪ್ರತಿ ಮನೆಯಲ್ಲಿ ಪೊಲೀಸ್ ಕೆರೆಯಲ್ಲಿ ಹುಟ್ಟಬಾರ್ದು ಅನ್ನೋದಾದ್ರೆ ನನ್ನ ಈ ಮಾತುಗಳಿಗೆ, ನನ್ನ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಳಿ. ಯಾವುದೇ ಭಾವನೆಗಳ ಮೇಲೆ ಮಾತಾಡ್ತಾ ಇಲ್ಲ, ಸಂವಿಧಾನದ ಮೇಲೆ ಮಾತಾಡ್ತಾ ಇದ್ದಾರೆ. ಆರ್ಟಿಕಲ್ 48ರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಉಳುವ ದನಗಳನ್ನು, ಹಾಲು ಕೊಡುವ ಆಕಳುಗಳನ್ನು ಹತ್ಯೆ ಮಾಡುವುದನ್ನ ಆಯಾ ರಾಜ್ಯ ಸರ್ಕಾರಗಳು ತಡೆಯಲೇಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಬರೆದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಕಿಸೆಯಾಗಿ ಇಟ್ಕೊಂಡಿಟ್ಟಿಡ್ದಪ್ಪ, ಯಾವ್ದೋ ಕೆಂಪು ಬುಕ್ ಇಟ್ಕೊಂಡು ಯಾವ್ದೋ ಸದನದಲ್ಲೋ ಯಾವ್ದೋ ಡೆಲ್ಲಿಯಲ್ಲೋ ತೋರಿಸುವ ರಾಜಕಾರಣಿಗಳೇ. ಅದೇ ಸಂವಿಧಾನವನ್ನು ಸ್ವಲ್ಪ ತೆರೆದು ಹೊರ ಹೋಗ್ರಿ. ಆರ್ಟಿಕಲ್ 48ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ, ತಾಕತ್ತಿದ್ರೆ ತಡೆಯೇ ಆಗೋ ಹತ್ಯೆಯನ್ನ. ಸಂವಿಧಾನವನ್ನ ಪುನೀತ್ಕೆರೆಯಲ್ಲಿ ಯಾಕೆ ಬೀದಿಗಿಳಿಬೇಕು? ಕನಕಗಿರಿಯ ಗೋ ಸೇವಕರು ಯಾಕೆ ಬೀದಿಗಿಳಿಬೇಕು? ನೀವು ಮಾಡಿ ಆ ಕೆಲಸನ ನೀವು ಮಾಡಂಗಿಲ್ಲ. ನೀವ್ ಯಾರನ್ನ ಹಿಡಿತೀರಿ ಅಂತಂದ್ರೆ ಹೆಲ್ಮೆಟ್ ಹಾಕ್ದೇ ಇರೋರ್ನ ಹಿಡಿತೀರಿ. ನೀವ್ ಯಾರನ್ನ ಹಿಡಿತೀರಿ ಅಂತ ಅಂದ್ರೆ ಸೀಟ್ ಬೆಲ್ಟ್ ಹಾಕ್ದೇ ಇರೋರ್ನ ಹಿಡಿತೀರಿ. ನೀವ್ ಯಾರನ್ನ ಹಿಡಿತೀರಿ ಅಂತ ಅಂದ್ರೆ ತರಕಾರಿ ತಗೊಂಡೋಗೋ ರೈತರ ಗಾಡಿಗಳನ್ನು ತರಿತೀರಿ ಹೊರತು 19-20 ಗೋವಿಂದ ಗಾಡಿ ಅಂತ ತಡೆಯಂಗಿಲ್ಲ ನೀವು. ಆ ಗೋವಿಂದ ಗಾಡಿಗಳನ್ನು ಮುಟ್ಟೋಂಗಿಲ್ಲ ನೀವು. ಸಂವಿಧಾನದ ರಕ್ಷಣೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂವಿನ ಕರ್ತವ್ಯ. ನಾವು ಸಂವಿಧಾನ ರಕ್ಷಣೆ ಮಾಡ್ತೇವೆ. ನಿಮ್ ಕೈಲಾದ್ರೂ ನೀವು ಆಡ್ರಿ, ಆಗಿಲ್ಲ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ತೇವೆ. ಪುನೀತ್ಕೆರೆಯನ್ನ ಬರ್ಲಿಕ್ಕೆ ಬಿಡಲ್ಲ, ಪುನೀತ್ಕೆರೆಯನ್ನ ವೇದಿಕೆಗೆ ಬರಲ್ಲ ಅಂತ ಹೇಳಿದ್ಮೇಲೂ ಅದು ಹೇಗೆ ಬಿಡಲ್ಲ, ನಾವು ನೆನೆಸಿ 2 ಮಾತುಗಳನ್ನಾದ್ರೂ ಆತನಿಂದ ಆಡಿಸಿಯೇ ಕಳಿಸ್ತೀವಿ ಅಂತ ಹೇಳಿ
ಏನಾಗುತ್ತೆ ಅನ್ನೋದನ್ನ ತೋರಿಸಿದರೆ ಖಂಡಿತವಾಗಿಯೂ ಮುಂದೊಂದು ದಿನ ನಿಮ್ಮದ್ದೇ ಸೆಕ್ಯೂರಿಟಿ ಒಳಗೆ ಬಂದು ಇದೇ ವೇದಿಕೆ ಮೇಲೆ ಒಂದು ತಾಸಿಗೂ ಹೆಚ್ಚು ನಾನು ಮಾತಾಡೋಗ್ತೇನೆ. ಒಂದು ತಾಸಿಗೂ ಹೆಚ್ಚು ನಾನು ಮಾತಾಡೋಗ್ತೇನೆ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, जब तक तुम्हारा घर में जिहादी पैदा होता है तब तक हमारा घर में शिवाजी पैदा होता है. ಎಲ್ಲಿವರೆಗೂ ನಿಮ್ಮ ಮನೆಗಳಲ್ಲಿ ದೇಶದ್ರೋಹಿಗಳು ಹುಡ್ತಾರೆ, ಅಲ್ಲಿವರೆಗೂ ನಮ್ಮ ಮನೆಗಳಲ್ಲಿ ದೇಶಭಕ್ತರು ಹುಡ್ತಾರೆ. ತಾಕತ್ತಿದ್ದ ತಡೀರಿ ಅಂತ ಹೇಳ್ತಾ ಒಬ್ಬ ಸಾಮಾನ್ಯ ಹೋರಾಟಗಾರನ್ನು ಕೂಡ ವೇದಿಕೆ ಮೇಲೆ ಕರೆದು ಕೂರಿಸಿಕೊಂಡು ಸರಿಸಮಾನವಾಗಿ ಕೂರಿಸಿಕೊಂಡು ನಮಗೆ ಅವಕಾಶ ಮಾಡಿಕೊಟ್ಟಂತ ಮುತಾಲಿಕ್ ಅಪ್ಪಾಜಿ ಅವರಿಗೂ ಕೂಡ ವಂದಿಸ್ತಾ, ಇಡೀ ನಿಮ್ಮೆಲ್ಲರಿಗೂ ಕೂಡ ನಾನು ಸದಾಕಾಲ ಋಣಿಯಾಗಿರ್ತೇನೆ. ಈ ಮಾತುಗಳಿಗೆ ಕನಕಗಿರಿಯಲ್ಲಿ ಕೇವಲ ವಿರಾಮವನ್ನಷ್ಟೇ ಕೊಡ್ತೇನೆ, ಎಂಡಲ್ಲ. ಮುಂದೊಮ್ಮೆ ಬಂದು ಅದನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರೂ ಕೂಡ ಜೋರಾಗಿ ಜೈಕಾರವನ್ನು ಹಾಕೋದು ಒಂದ್ ಜೊತೆ ಎಲ್ಲರೂ ನಿಂತಿದ್ದೀರಾ, ಎದ್ದು ನಿಂತು ಜೈಕಾರವನ್ನು ಹಾಕಿ, ಎದ್ದು ನಿಂತು ಜೈಕಾರವನ್ನು ಹಾಕಿ. ಭಾರತ್ ಮಾತಾ ಕೀ